ಅವ್ರದ್ದು ಸ್ಟ್ರಾಟಜಿ ಸರ್. ಹಾಂ ಸುಮ್ಮನೆ ಇರೋದು ಅವ್ರ ಸ್ಟ್ರಾಟಜಿ. ಡೇಸ್ ಕಂಪ್ಲೀಟಾಗಿ ಸೈಲೆಂಟ್ ಆಗಿದ್ಬಿಟ್ಟು ಈಗ ಸಡನ್ನಾಗಿ ಹಳ್ಳಿ ಭಾಷೆಯಲ್ಲಿ ಮಾತಾಡಿಕೊಂಡು ಹಳ್ಳಿ ಜನರನ್ನ ಇಂಪ್ರೆಸ್ ಮಾಡೋಕ್ಕೆ ಮಾಡ್ತಿದ್ದಾರೆ. ನೋಡ್ತೀರಾ? ಹಾಂ, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಸಂಗೀತ. ಏನಕ್ಕೆ ರೀ? ಅವರು ಯಾವಾಗಲೂ ಬೋಲ್ಡ್ ಆಗಿ ಡಿಸಿಷನ್ಸ್ನ ಹೇಳ್ತಾರೆ. ಮತ್ತು ಎಲ್ಲ ಇಡೀ ಮನೆ ಅವ್ರು ಓದಿಸಿದ್ರು, ಅವ್ರು ಮಾತ್ರ ನಿಂತ್ಕೊಂಡು ಸ್ಟ್ರಾಂಗ್ ಆಗಿ ಆಡಿದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲದೆ ಅವ್ರಿಗೆ ಯಾರು ಸಪೋರ್ಟು ಬೇಕಾಗಿಲ್ಲ, ಯಾರಿದ್ರು ಯಾರಿಲ್ಲದೆ ಇದ್ರು ಅವ್ರ ಒಪಿನಿಯನ್ಸ್ನ ಫ್ರೀಯಾಗೇ ಹೇಳ್ತಾರೆ ಅವರು. ಅದಕ್ಕೆ ಇಷ್ಟ ಆಗ್ತಾರೆ. ಸಂಗೀತ ಅವರು ಒಂದಿಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ರು, ಸೆಂಟಿಮೆಂಟಿಂದ ಆಡಿಯನ್ಸನ್ನು ತನ್ನ ಕಡೆಗೆ ಮೋಟಿವೇಟ್ ಮಾಡಿಕೊಂಡ್ರು ಅಂತ. ಇಲ್ಲ, ಹಾಗಿಲ್ಲ. ಅವ್ರಿಗೆ ತುಂಬ ಜನ ಅಲ್ಲಿ ಏನು ಡೌನ್ ಮಾಡಬೇಕು ಅಂತ ತುಂಬ ಜನ ಪ್ಲಾಟ್ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಮಾತ್ರ ಅವ್ರ ಒಪಿನಿಯನ್ಸ್ನ ಸ್ಟ್ರಾಂಗ್ ಆಗಿದ್ರು. ಅವ್ರ ತಾಯಿ ಬರೋಕ್ಕಿಂತ ಮುಂಚೆವರೆಗೂ ಅವರು ಏನೋ ಸೆಂಟಿಮೆಂಟಲ್ ಆಗಿ ಇದ್ದರು. ಬಟ್ ಸ್ಟಿಲ್ ಅವ್ರ ತಾಯಿ ಬಂದಮೇಲಿಂದ ಅವ್ರ ಗೇಮ್ ಇನ್ನೂ ತುಂಬ ಚೆನ್ನಾಗಾಗಿದೆ. ಸೊ ಅವರು ಗೆಲ್ಲಬೇಕು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಅವ್ರದ್ದು ಸ್ಟ್ರಾಟಜಿ ಅನಿಸುತ್ತೆ. ಹಾಂ ಸುಮ್ಮನೆ ಇರೋದು ಅವ್ರ ಸ್ಟ್ರಾಟಜಿ ಅನಿಸುತ್ತೆ. ಯಾಕೆಂದರೆ ಎಲ್ಲ ಕಡೆ ಸೌಂಡ್ ಮಾಡಬೇಕು. 150 ಡೇಸ್ ಕಂಪ್ಲೀಟಾಗಿ ಸೈಲೆಂಟ್ ಆಗಿದ್ಬಿಟ್ಟು ಈಗ ಸಡನ್ನಾಗಿ ಹಳ್ಳಿ ಭಾಷೆಯಲ್ಲಿ ಮಾತಾಡಿಕೊಂಡು ಹಳ್ಳಿ ಜನರನ್ನ ಇಂಪ್ರೆಸ್ ಮಾಡೋಕ್ಕೆ ಮಾಡ್ತಿದ್ದಾರೆ ಅವರು. ಡ್ರೋನ್ ಪ್ರತಾಪ್ ಅವರು ವರ್ಸ್ಟ್ ಕಳಪೆ ಅಂತೇಳಿ ಈ ಫೈನಲ್ ಸ್ಟೇಜಲ್ಲಿ ಬಂದುಬಿಟ್ರು. ಡಿಸರ್ವ್ ಅಂತೀರ ಅದಕ್ಕೆ? ಇಲ್ಲ, ಅವರು ಡಿಸರ್ವ್ ಮಾಡ್ತಾರೆ. ಯಾಕೆಂದರೆ ಅವರು ತುಂಬ ಕಡಿಮೆ ಓಟ್ಸ್ ಬೀಳಬೇಕಿತ್ತು. ಆದರೆ ಅವ್ರು ಸೈಲೆಂಟಾಗಿ ಇಟ್ಕೊಂಡು ಇನ್ನೋಸೆಂಟಾಗಿ ಆ್ಯಕ್ಟ್ ಮಾಡಿ ಅವ್ರಿಗೆ ಬರ್ತಾ ಇದೆ. ಇನ್ನೋಸೆಂಟಾಗಿ ಪ್ರಿಟೆಂಡ್ ಮಾಡ್ತಿದ್ದಾರೆ ಅವರು. ವಿನಯ್ ಅವ್ರ ಬಗ್ಗೆ ಏನಂತೀರ? ವಿನಯ್ ಅವರು ತುಂಬ ಅಗ್ರೆಸಿವ್ ಆಗಿರ್ತಾರೆ. ಎಲ್ಲ ಒಂದು ಕಡೆ ಮಾತಿನ ಕಡೆ ಕಂಟ್ರೋಲ್ ಇಲ್ಲ ಅವ್ರಿಗೆ. ಎಲ್ಲಿ ಎಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಹೇಗೆ ಮಾತಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಸ್ವಲ್ಪ ಪದಗಳನ್ನ ನೋಡ್ಕೊಂಡು ಮಾತಾಡಬೇಕು ಅವರು. ಮೊನ್ನೆ ತುಕಾಲಿ ಸಂತೋಷ್ ಮತ್ತು ವಿನಯ್ ಅವರು ಜಗಳ ಆಡಿದ್ರು. ಮಾತುಗಳು ಅತಿರೇಕ ಆಯಿತು ಅಂತ ಅನಿಸಲ್ವಾ? ಹೌದು, ತುಂಬಾ ಕೆಟ್ಟ ಮಾತುಗಳು. ಅಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರಿಗೆ ಯಾರಿಗೋ ಸಿಗಬೇಕಾಗಿರೋ ಚಾನ್ಸ್ನ ಅವ್ರಿಗೆ ಕೊಟ್ಟಿರ್ಬೇಕಾದ್ರೆ ಅವ್ರು ಹೇಗೆ ಮಾತಾಡಬೇಕು ಅನ್ನೋದನ್ನ ತಿಳ್ಕೊಬೇಕಿತ್ತು. ಅವರು ಎಲ್ಲ ಒಂದು ಕಡೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾತಾಡಬೇಕಿತ್ತು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಸುದೀಪ್ ಸರ್ ತುಂಬ ಚೆನ್ನಾಗೇ ನಡೆಸ್ತಾರೆ. ಎಲ್ಲ ಒಂದು ಕಡೆ ಈ ಸಲ ತುಂಬ ಚೆನ್ನಾಗಿ ಅವ್ರ ಡಿಸಿಷನ್ಸ್ನ ಕ್ಲಿಯರಾಗಿ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಕರೆಕ್ಟಾಗಿ ಸಪೋರ್ಟ್ ಮಾಡಿದ್ದಾರೆ ಅವರು. ಈ ವಾರ ಎಲಿಮಿನೇಟ್ ಯಾರಾಗ್ಬೋದು ಅಂತೀರ? ನಮ್ರತಾ ಅವರು ಹೋಗ್ತಾರೆ. ಎಲಿಜಿಬಲ್ ಇಲ್ವಾ ಫೈನಲ್ ಬರೋಕ್ಕೆ? ಇಲ್ಲ, ಅವರೆಲ್ಲ ಒಂದು ಕಡೆ ವಿನಯ ಅವರ ಶೇಡಲ್ಲಿ ಇಟ್ಕೊಂಡು ಇವಾಗಿಂದ ಚೆನ್ನಾಗಿ ಆಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಅವರು ಮುಂಚೆಯಿಂದನೇ ಅದನ್ನು ಪಿಕಪ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಆಡ್ತಿದ್ದಾರೆ. ನಿಮ್ಮ ಓಟು? ಸಂಗೀತ. ಥ್ಯಾಂಕ್ ಯು ಅಮ್ಮ. ರಾಮನ ಬಗ್ಗೆ